ಎಸ್ ವೀಕ್ಷಕರೇ, ನಾನಾಗಲೇ ಹೇಳ್ತಾ ಇದ್ದೆ, ಅತಿಯಾ ಬಾನು ಅವರ ಪಾಲಿಗೆ ವೈದ್ಯರು ಅಕ್ಷರಶಃ ಯಮನಾಗಿರೋದು. ಏನಾಗಿದೆ ಅತಿಯಾ ಬಾನು ಅವರಿಗೆ ಕುರಿತಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದೀವಿ. ಇವತ್ತು ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಇಬ್ಬರು ಅತಿಥಿಗಳಿರೋದು. ಖುದ್ದು ಅತಿಯಾ ಬಾನು ಅವರ ಮಗಳು ರಫಿಯಾ ಬಾನು ಅವರು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಅತಿಯಾ ಬಾನು ಅವರ ಮಗ ಅನ್ವರ್ ಪಾಷಾ ಅವರು ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೊಸಮ್ಯಾಟ್ ಆಸ್ಪತ್ರೆಯ ವೈದ್ಯರು ಕೂಡ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆಯನ್ನ ನಾವಿಟ್ಕೊಂಡಿದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗುವ ನಿರೀಕ್ಷೆ ಇದೆ. ಈ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ದೀವಿ. ಚರ್ಚೆಯನ್ನ ಪ್ರಾರಂಭ ಮಾಡೋಕ್ಕೂ ಮುಂಚೆ ವೈದ್ಯು ನಾರಾಯಣೋ ಹರಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬಿರೋದು, ಹಾಗೆ ಪಾಲಿಸ್ಕೊಂಡು ಕೂಡ ಬರ್ತಾ ಇರೋದು. ಆದರೆ ಬೆಂಗಳೂರಿನ ಹೊಸಮ್ಯಾಟ್ ಆಸ್ಪತ್ರೆ ವೈದ್ಯರಾದ ಪ್ರವೀಣ್ ಹಾಗೂ ಜೇಕಬ್ ಮಾಡಿದ ಎಡವಟ್ಟಿನಿಂದ ಈ ಮಹಿಳೆ ಬದುಕು ಈಗ ಅಕ್ಷರಶಃ ನರಕ ಆಗಿರೋದು. ಮೂಲತಃ ಬಳ್ಳಾರಿ ಜಿಲ್ಲೆಯವರಾದ ಇವರ ಹೆಸರು ಅತಿಯಾ ಬಾನು. ಚಿತ್ರದುರ್ಗದಲ್ಲಿ ಮಗನ ಜೊತೆ ಇವರು ವಾಸವಿದ್ರು. ಮಂಡಿ ನೋವಿನಿಂದ ಬಳಲ್ತಾ ಇದ್ರು. ಕಳೆದ ಕೆಲವೇ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಹೊಸಮ್ಯಾಟ್ ಆಸ್ಪತ್ರೆಗೆ ಪುತ್ರ ಇವರನ್ನ ಚಿಕಿತ್ಸೆಗೆ ಅಂತ ಹೇಳಿ ದಾಖಲಿಸಿರ್ತಾರೆ. ಆದರೆ ಕಾಲಿನ ಆಪರೇಷನ್ ಆದಾಗಿನಿಂದಲೂ ತನ್ನವರನ್ನೇ ತಾಯಿ ಸರಿಯಾಗಿ ಗುರುತಿಸಿದಂತಹ ಸ್ಥಿತಿಗೆ ತಲುಪಿದ್ದಾರೆ. ಅಲ್ಲದೆ ಸರಿಯಾದ ಮಾಹಿತಿಯನ್ನ ನೀಡದೆ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳಿ ಸಂಬಂಧಿಕರು ಕೂಡ ಆರೋಪಿಸ್ತಾ ಇರೋದು. ಇನ್ನು ಅತಿಯಾ ಬಾನುಗೆ ಆಪರೇಷನ್ ಮಾಡಿರೋ ವೈದ್ಯರನ್ನ ಸಂಪರ್ಕಿಸಿದ್ರೆ ನಾವು ಆಪರೇಷನ್ ಮಾಡೇ ಇಲ್ಲ, ಹಿರಿಯ ವೈದ್ಯರಿಗೆ ಸಹಾಯಕರಾಗಿದ್ವಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಈಕೆಯ 2 ಕಾಲುಗಳು ಕೂಡ ಇದೀಗ ಸ್ವಾಧೀನವನ್ನೇ ಕಳೆದುಕೊಂಡಿರೋದು. ಆದರೆ ಈ ಸ್ಥಿತಿಗೆ ಕಾರಣರಾದ ವೈದ್ಯರ ವಿರುದ್ಧ ಆಸ್ಪತ್ರೆ ಆಡಳಿತ ಮಂಡಳಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಷ್ಟೇ. ಎಸ್, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅತಿಯಾ ಬಾನು ಅವರ ಸದ್ಯದ ಪರಿಸ್ಥಿತಿ ಇದು. ಸ್ವಂತ ಮಕ್ಕಳನ್ನೇ ಗುರುತಿಸೋಕು ಆಗದಂತಹ ಸ್ಥಿತಿಗೆ ಆಕೆ ತಲುಪಿರೋದು. ಕೇವಲ ಮಂಡಿ ನೋವಿಗೆ ಚಿಕಿತ್ಸೆ ಪಡೆಯೋಕೆ ಅಂತೇಳಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರೆ, ಆದರೆ ವೈದ್ಯರು ಮಾಡಿರುವ ಎಡವಟ್ಟಿನಿಂದ ಈಗ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಉತ್ತರ ನೀಡಬೇಕಾದ ವೈದ್ಯರದು ಅದೇ ಹಾರಿಕೆಯ ಉತ್ತರ, ನಿರ್ಲಕ್ಷ್ಯದ ಮಾತುಗಳು. ನಾವ್ಯಾರು ಆಪರೇಷನ್ ಅನ್ನ ಮಾಡೇ ಇಲ್ಲ, ಜಸ್ಟ್ ಸಹಾಯಕರಾಗಿದ್ವಿ ಅಂತ ಹೇಳಿ ಡಾಕ್ಟರ್ಗಳು ಹೇಳ್ತಾ ಇರೋದು. ಹಾಗಾದ್ರೆ ಇವರ ಈ ಪರಿಸ್ಥಿತಿಗೆ ಹೊಣೆ ಯಾರು, ಕಾರಣ ಯಾರು ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಖುದ್ದು ಅತಿಯಾ ಬಾನು ಅವರ ಮಕ್ಕಳು ಭಾಗವಹಿಸ್ತಾ ಇರೋದು. ಆದ್ರೆ ವೈದ್ಯರು ಬರುವ ನಿರೀಕ್ಷೆಯಲ್ಲಿ ಕೂಡ ನಾವು ಇರೋದು. ವೈದ್ಯರೇ ಉತ್ತರಿಸಬೇಕಾಗಿದೆ ಕೂಡ ಈ ಒಂದು ಪ್ರಕರಣಕ್ಕೆ. ಎಸ್, ಇನ್ನು ಈ ಆಪರೇಷನ್ ಬಗ್ಗೆ ಡಾಕ್ಟರ್ ಹೊಸಮ್ಯಾಟ್ ಆಸ್ಪತ್ರೆಯ ವೈದ್ಯರಾದ ವಿವೇಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿರೋದು. ಏನ್ ಹೇಳಿದ್ದಾರೆ ನೋಡೋಣ. It will be under the HOD, but it's been operated as assistant by Dr. Praveen Bhattapati. ನೋಡಿ, bilateral knee replacement ಮಾಡುವಾಗ risk of pulmonary embolism will be there. So ಇವ್ರಿಗೆ pulmonary embolism ಆಯಿತು, ಬಟ್ ನಮ್ಮ ಹಾಸ್ಪಿಟಲ್ has taken routine preventive measures. ಅದಕ್ಕೆ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಂತ ಇದೆ, ಇಂಥದ್ದೆಲ್ಲ ಆಗಬಾರ್ದು ಅಂತಲೂ. ಬಟ್ ಇನ್ ಆರ್ಥೋಪೆಡಿಕ್ ಸರ್ಜರೀಸ್ 15 to 20% of the people will develop this pulmonary embolism complication. ಎಸ್ ವೀಕ್ಷಕರೇ, ಗಮನಿಸಿದ್ರಿ ಅತಿಯಾ ಬಾನು ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ, ವೈದ್ಯರು ಏನು ಹೇಳ್ತಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಇದರಿಂದ ಸಫರ್ ಆಗ್ತಿರೋದು ಅವರ ಮಕ್ಕಳು ಅಂತಾನೆ ಹೇಳ್ಬೋದು. ಜಸ್ಟ್ ಮಂಡಿ ನೋವಿಗೆ ಚಿಕಿತ್ಸೆಗಾಗಿ ಅಂತೇಳಿ ಕರ್ಕೊಂಡ್ಬಂದಿದ್ರು. ಕನಸಿನಲ್ಲಿ ಊಹಿಸಿರ್ಲಿಕ್ಕೆ ಇಲ್ಲ, ಸ್ವಂತ ಮಕ್ಕಳನ್ನ ಗುರುತಿಸಲಾಗದ ಸ್ಥಿತಿಗೆ ತಾಯಿ ತಲುಪ್ತಾರೆ ಅಂತ ಹೇಳಿ. ಬನ್ನಿ ಅವರ ಮಕ್ಕಳು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ ಹೇಳಿ ಕೇಳೋಣ. ಅನ್ವರ್ ಅವರೇ, ಮಂಡಿ ನೋವಿಂದ ಬಳಲ್ತಾ ಇದ್ರು ಅಮ್ಮ, ಎಷ್ಟು ದಿನದಿಂದ ಈ ಒಂದು ಸಮಸ್ಯೆ ಇತ್ತು? ಮೇಡಮ್ ಅವರೇ, ಈಗ ಸುಮಾರು 3-4 ವರ್ಷದಿಂದ ಅವರಿಗೆ ಮಂಡಿ ಕಾಲು ನೋವಿತ್ತು. ಅವರಿಗೆ ಇದ್ದಿದ್ದು ಬಲಗಾಲು, ಮೊಣಕಾಲು ಹೆಚ್ಚಿ ನೋವಿರೋದ್ರಿಂದ ನಾವು ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕಲ್ಲಿ ತೋರಿಸ್ತಾ ಇದ್ವಿ. ಇದು ಪದೇ ಪದೇ ಸುಮ್ಮನೆ ಹೆಚ್ಚು ನೋವು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೊಸಮ್ಯಾಟ್ ಹಾಸ್ಪಿಟ್ಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಮೊದಲು ಹೋದ್ವಿ ಮೇಡಮ್. 8ನೇ ತಾರೀಕು ಸುಮಾರು ಇವತ್ತಿಗೆ 17ನೇ ದಿವಸ ನಾವು ಬಂದು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಲಿ ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ನಾವು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದೀನಿ, ಚಿತ್ರದುರ್ಗ ಡಿಸ್ಟಿಕ್ಕು ರಾಮಪುರ ಪೊಲೀಸ್ ಸ್ಟೇಷನ್ ಅಂತೇಳಿ. ನಮ್ಮ ತಾಯರಿಗೆ ಈ ಮಂಡಿ ನೋವಿಗೆ ಸೆಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಹೋಗಿ ನಾವು ಅಡ್ಮಿಷನ್ ತೊಗೊಂಡು ಸಾಮಾನ್ಯಗೆ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೆ ನಾವು ಅಲ್ಲೇ ಆಸ್ಪತ್ರೆಯಲ್ಲಿ ತಿರುಗಾಡಿದ್ವಿ ಮೇಡಮ್. ನಮ್ಮ ತಾಯರನ್ನ ಕರ್ಕೊಂಡು ಅವರು ನಡ್ಕೊಂತ ಬಂದಿದ್ದಾರೆ. ಬಟ್ ಅಲ್ಲಿಂದ ಚಿತ್ರದುರ್ಗದಿಂದ ಬಂದು ಬಸ್ಸಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ
ಬಂದ್ಬಿಟ್ಟು ಅಲ್ಲಿಂದ ಬಸ್ಸಿಂದ ಬಸ್ ಚೇಂಜ್ ಎಷ್ಟು ಮಾಡ್ಬೇಕು ಅನ್ನೋದು ಹೇಳಿ ಚೆನ್ನಾಗಿರ್ತಕ್ಕಂಥ ಕಾರುಗಳೇ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಗೊತ್ತಿದೆ. ಬಟ್ ಅವ್ರಿಗೆ ಒಂದು ಕಾಲು ಪೇನ್ ಇದ್ರೂ ಕೂಡ ಅವ್ರು ಬಂದಿದ್ದಾರಲ್ಲಿ. ಆದರೂ ಕೂಡ ಅವ್ರು ಬಸ್ ಚೇಂಜ್ ಮಾಡ್ಕೊಂಡು ನಾವು ಅಲ್ಲಿವರೆಗೆ ಡೈರೆಕ್ಟು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ನಾವು ಹೋದ್ವಿ. ಸಾಯಂಕಾಲವರೆಗೆ ನಾವು ಅಲ್ಲಿ ತಿರುಗಾಡ್ಬಿಟ್ಟು ಇಲ್ಲ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆರೋಗ್ಯ ಭಾಗ್ಯವನ್ನು ನಾವು ತಡೆ ಹಿಡಿದಿದ್ವಿ. ಯಾಕಂತಂದರೆ ನಾವು ನಮಗೆ ಇನ್ನೂ ಬರಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯಿಂದ ಅಮೌಂಟ್ ಬರಬೇಕು, ಹಾಗಾಗಿ ನಾವು ಆರೋಗ್ಯ ಭಾಗ್ಯದಲ್ಲಿ ನಾವು ಮಾಡೋಕ್ಕಾಗಲ್ಲ ಸ್ಕೀಮಲ್ಲಿ ನಿಮ್ಮಲ್ಲಿ ಅಂತೇಳಿ ನಮ್ಮನ್ನು ವಾಪಸ್ ಕಳಿಸಿದ್ರು. ಮತ್ತು ಇನ್ನೊಂದು ಸ್ವಲ್ಪ ಸಲಹೆ ಕೊಟ್ಟರು ಅಲ್ಲಿರ್ತಕ್ಕಂಥವ್ರು. ನೋಡಿರಿ, ಆರ್ಥೋಪೆಡಿಕ್ ಅಂದರೆ ಹಾಸ್ಪಿಟಲ್ ಬೆಂಗಳೂರು ನಂಬರ್ 1 ಇದೆ. ಬೇರೆ ಬೇರೆ ಕಡೆಯಿಂದ ಭಾಳ ಚೆನ್ನಾಗಿ ಬರ್ತಾರೆ, ನಮ್ಮ ಇಂಡಿಯಾದಿಂದನೂ ಬಂದು ಅಡ್ಮಿಟ್ ಆಗ್ತಾರೆ, ಭಾಳ ಕ್ಯೂರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ಅದೇ ದಿವಸ ಹೇಳಿದ್ರು ಅವರು. ಹಂಗೆ ನಾವು ಏನು ಮಾಡಿದ್ವಿ, ಒಂದು ಆಟೋದಲ್ಲಿ ಕರ್ಕೊಂಡು ನಮ್ಮ ತಾಯರಿಗೆ ಕರ್ಕೊಂಬಂದ್ಬಿಟ್ಟು ಗೇಟಿಂದ ಸಮೇತ ನಡ್ಕೊಂಡು ಹೋಗಿದ್ದಾರೆ. ಅವತ್ತು ಸಾಮಾನ್ಯವಾಗಿ ಅವರೆಲ್ಲ ನಡ್ಕೊಂಡೇ ವಾಕ್ ಮಾಡಿದ್ದಾರೆ. ನೋವು ಇದ್ರೂ ಕೂಡ ಅಷ್ಟು ಒಂದು ಮೈಂಡ್ ಕೂಡ ಅವ್ರದ್ದು ಯಾವತ್ತು ಇದುವರೆಗೂ ಅವ್ರಿಗೆ ಏನೇನೂ ಆಗಿದ್ದಿಲ್ಲ ಮೈಂಡು. ಈಗ ಇವರು ಸುಮ್ಮನೆ ಕತೆ ಕಟ್ತಿದ್ದಾರೆ. ಇವರು ಒಂದು ಡಾಕ್ಟ್ರುಗಳು ಏನು ಮೊದಲದಾಯಿತು MRI ಮೊದಲದು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು, ಇದಿತ್ತು ಅದಿತ್ತು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ತಿರೋದು ಇಷ್ಟೇ. ಅವತ್ತು ಸ್ಟಾರ್ಟಿಂಗ್ ಬಂದಾಗ ನಾವು ಡಾಕ್ಟ್ರು ಹತ್ರ ಬಂದ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬಿಟ್ಟು ತಿರುಗಿ ದಿವಸ ನಮಗೆ ಇಲ್ಲ ನಿಮ್ಮ ಆರೋಗ್ಯ ಭಾಗ್ಯದಿಂದ 3,60,000 ರೂಪಾಯಿ ಆಗುತ್ತಿದ್ದು ಅಮೌಂಟು, 3,60,000 ರೂಪೀಸ್ ನೀವು ಆರೋಗ್ಯ ಭಾಗ್ಯದಿಂದ ನಿಮ್ಮ SP ಕಡೆಯಿಂದ ನೀವು ಒಂದು ಲೆಟರ್ ತರಬೇಕಾಗುತ್ತೆ ಅಂತ ಹೇಳಿದ್ರು. ನಾವು ತಿರುಗಿ ದಿವಸನೇ ನಾವು ಅಡ್ಮಿಷನ್ ಮಾಡಿಸ್ಬಿಟ್ಟು ನಮ್ಮ ತಾಯರಿಗೆ, ನಮ್ಮ ಮಿಸಸ್ ಅವ್ರ ತಾಯರಿಗೆ ಇಲ್ಲೇ ಬಿಟ್ಬಿಟ್ಟು ನಮ್ಮ ತಾಯರ ಕಡೆಗೆ ಅವ್ರಿಗೆ ಬಿಟ್ಟು ನಾವು ಚಿತ್ರದುರ್ಗ ಹೋಗಿದ್ದೆ ಮೇಡಮ್. 9ನೇ ತಾರೀಕು ನಾವು SP ಸಾಹೇಬರಿಂದ ಲೆಟರ್ ತಂದ್ಬಿಟ್ಟು ನಾವು ಅವ್ರಿಗೆ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ತನಕನೂ ನಿಮ್ಮ ತಾಯಿ ಆರೋಗ್ಯವಾಗಿ ಇದ್ರು. ಕಾಲು ನೋವು ಒಂದು ಇದ್ದಿದ್ದು ಅವ್ರಿಗೆ. ಕಾಲು ನೋವು ಬಿಟ್ಬಿಟ್ಟು ಅವ್ರಿಗೆ ಜ್ವರನೂ ಇದ್ದಿಲ್ಲ, ಕೆಮ್ಮು ಇದ್ದಿಲ್ಲ, ಯಾವುದೂ ಇದ್ದಿಲ್ಲ ಮೇಡಮ್. ಒಂದು BP, ಒಂದು ಶುಗರ್ ಅನ್ನೋದು ಅವ್ರು ನಾರ್ಮಲ್ ಸ್ಟೇಜಲ್ಲಿ ಇದ್ರು. ಒಂದು 2 ಇಯರ್ಸ್ ಆಯ್ತು ಅವ್ರಿಗೆ ಶುಗರ್ ಬಂದು ಅಷ್ಟೇ. ಯಾವಾಗ ನಾರ್ಮಲ್ ಇರೋದು, ಯಾವತ್ತೂ ರೈಸ್ ಆಗಿಲ್ಲ. BP ಅನ್ನೋದು ಲೋ ಅನ್ನೋದು ನಾವು ಇದುವರೆಗೆ ಕೇಳಿಲ್ಲ. ಬಟ್ ಅವ್ರು ಏನು ಮಾಡಿದ್ಬಿಟ್ಟು ಅಂದರೆ ಮೇನ್ ಇಂಪಾರ್ಟೆಂಟ್ ಮೇಡಮ್ ಅವರೇ, ಅವರು 10ನೇ ತಾರೀಕು ಆಪರೇಷನ್ ಮಾಡಿದ್ರು ಬಲಗಾಲಿಗೆ. ಆಪರೇಷನ್ ಮಾಡೋ ಟೈಮ್ದಾಗ ಏನಾಯ್ತು, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಒಟ್ಟಾರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋವರೆಗೂ ಕೂಡ ಆರೋಗ್ಯವಾಗಿ ಇದ್ರು, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಅದಾದ್ಮೇಲೆ ಏನಾಯ್ತು, ಇನ್ನು ಖುದ್ದು ಡಾಕ್ಟ್ರು ಕೂಡ ಬರ್ತಾ ಇದ್ದಾರೆ, ಚರ್ಚೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಅವರ ರಿಯಾಕ್ಷನ್ ಅನ್ನ ಕೂಡ ನಾವು ಪಡ್ಕೊಳ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.